ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಮ್ಮ ಶಾಲೆ ತುಂಬ ಒಂದು ಹಬ್ಬದ ರೀತಿಯಲ್ಲಿ ಕಂಗೊಳಿಸ್ತಾ ಇದೆ ಅಲ್ವಾ? ಯಾಕೆ ಅಂತ ಕೇಳಿದ್ರಾ, ಇವತ್ತು ಹೌದು, ನಿಜಕ್ಕೂ ಕೂಡ ಹಬ್ಬನೇ ಹೌದು. ಯಾಕೆಂದರೆ ಇದು ಮಕ್ಕಳ ಪ್ರತಿಭೆಗಳನ್ನು ಹೊರಹಾಕುವಂಥ ಒಂದು ಹಬ್ಬ. ಅಂದರೆ ಪ್ರತಿಭಾ ಕಾರಂಜಿಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಾ ಕಾರಂಜಿ, ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಈ ದಿನ ಬೇರೆ ಬೇರೆ ಸ್ಕೂಲ್ಗಳಿಂದ ಮಕ್ಕಳನ್ನ ಕರ್ಕೊಂಡು ಎಲ್ಲ ಟೀಚರ್ಸು ನಮ್ಮ ಸ್ಕೂಲ್ಗೆ ಬರ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ರೀತಿ ಪ್ರತಿಭಾ ಕಾರಂಜಿ ನಡೆಯುತ್ತೆ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಯಾರು ಸ್ಕಿಪ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿ. ನಿಜಕ್ಕೂ ನೀವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಶ್ರೀ ಗುರುಭ್ಯೋ ನಮಃ. ಓಂ ಹಸ್ತಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಮೊದಲಿಗೆ ಮಹಾಗಣಪತಿಯನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡುತ್ತಿದ್ದೇನೆ. ಪ್ರಜಾ ನವನವೋಲ್ಲೇಖ ಶಾಲಿನಿ ಪ್ರತಿಭಾ ಮಾತಾ. ಇದು ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ವೇದಿಕೆ. ತೆರೆಯಲಾಗುವುದು ಎಲ್ಲ ಎಲೆಮರೆಕಾಯಿಗಳ ಹೊದಿಕೆ. ಹಾಡು, ಕುಣಿತ, ಸಾಹಿತ್ಯ, ಸಂಗೀತ, ನಿನಾದ ಇವುಗಳೇ ನಾಡಿನವ ಭಾವನೆಗಳ ಕುಂಚಕೆ. ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ, ನಿನ್ನೊಳಗೆ ನಾನೆಂಬಂತೆ ಬಣ್ಣಗಳ ಓಂಕಾರ. ನೃತ್ಯಗಳಲ್ಲಿ ಮನಸೂರೆಗೊಳಿಸಲು ಗೆಜ್ಜೆ ಕಟ್ಟಿದ ಸುಕುಮಾರ, ಸುಮಧುರ ಕಂಠದಿ ಹಾಡುತ್ತ ಮಾಡುತ್ತಿಹಳು ಪಕ್ಕದಲ್ಲೇ ವಯ್ಯಾರ. ಈ ಎಲ್ಲ ಚಾಕಚಕ್ಯತೆಗೊಂದು ರಂಗಮಂಚ, ಅದುವೇ ನಮ್ಮ ಶಾಲೆಯಲ್ಲಿ ನಡೆಯಲಿರುವ ಪ್ರತಿಭಾ ಕಾರಂಜಿ. 2024-25ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ PM ಶ್ರೀ H ತಮ್ಮಡಿಹಳ್ಳಿ ಇಲ್ಲಿ ನಡೆಯುತ್ತಿರುವ ಎಳನಡು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಬೇಕಲ್ಲವೇ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು ನಡಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸು ದೇವ ಎಂದು ಪ್ರಾರ್ಥನೆಯ ಮೂಲಕ ಕೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದುಗಳು ವಿಷ್ಣು ಮತ್ತು ಸಂಗಡಿಗರು. ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಪ್ತಸ್ವರ ಮೃತ ಜ್ಞಾನ ಪ್ರದಾಯ ಗುರವೇ ನಮಃ. ರೀಸ್ವರ ನಂದಿತ ಶ್ರುತಿ ತತ್ವಾಯ ಗುರವೇ ನಮಃ. ಗಮಕ ದೀಪಾವರ ಸಲಸಿದಾಯ ಗುರವೇ ನಮಃ. ಮಮ ವಿಧಿವ್ರಾಮನಹರಿಂ ತಂ ಸದ್ಗುರುಂ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವ ಅದ್ಭುತ ಹಾಡಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಶಾಲೆಯ ಪ್ರೀತಿಯ ಪುಟಾಣಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಬಂದಂತಹ ಮಹನೀಯರನ್ನು ತಮ್ಮ ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪ್ರೀತಿಯ ಪುಟಾಣಿಗಳಾದ ಮಾನ್ಯ ಮತ್ತು ಸಂಗಡಿಗರು. ಸ್ವಾಗತದ ನುಡಿಯ ಗೀತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕರಾದಂತಹ ಶ್ರೀಯುತ ಲೋಕೇಶ್ ಸರ್ ಅವರು. ಸಿಂಹಯ್ಯನವರು ಕೂಡ ನಾವು ಕೇಳ್ಕೊಂಡಾಗ ಅವರು ಕೂಡ ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ನಮ್ಮ ಕ್ಲಸ್ಟರ್ಗೆ ಹೊಸದಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ CRPಗಳು ಗುಂಜಾರ್ ಭಾನು ಮೇಡಮ್ನವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕ್ಲಸ್ಟರ್ನ CRPಗಳು ಆಗಿ ಅವರು DY ಗೆರೆ ಹಾಗೂ ನಮ್ಮ ಎಳನಡು ಕ್ಲಸ್ಟರ್ನ
CRPಯ ಕೆಲಸವನ್ನು ನಿರ್ವಹಿಸಿ ಈಗ ಅವರು ಬೀಳ್ಕೊಡುಗೆಯನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿದ್ದೇವೆ. ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಆನಂದ್ ಕುಮಾರ್ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ತಾಲೂಕು ಸಹಕಾರಿ ಸಂಘದ ಸದಸ್ಯರಾಗಿರ್ತಕ್ಕಂಥ ಪಯ್ಯಸ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾನು ಪ್ರೀತಿಪೂರ್ವಕವಾಗಿ ಬಯಸ್ತಾ ಇದ್ದೀನಿ. ಸ್ವಾಗತವನ್ನು ಕೋರಿದಂತಹ ನಮ್ಮ ಶಾಲೆಯ ಶ್ರೀಯುತ ಲೋಕೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭ ಐಕ್ಯತೆಯ ಮತ್ತು ಲೀನತೆಯ ಸಂಕೇತವಾಗಿರುವ ದೀಪ ಪ್ರಸ್ವನೆಯ ಶುಭಗಳಿಗೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಳಿದ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಜ್ಯೋತಿರ್ಪರಬ್ರಹ್ಮ. ದೀಪ ಜ್ಯೋತಿರ್ಜನಾರ್ದನ. ದೀಪ ಜ್ಯೋತಿರ್ಪರಬ್ರಹ್ಮ. ದೀಪ ಜ್ಯೋತಿರ್ಜನಾರ್ದನ. ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಸಂಧ್ಯಾ ದೀಪ ನಮೋಸ್ತುತೆ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಗುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಜ್ಯೋತಿರ್ನಮೋಸ್ತುತೆ. ದೀಪ ಜ್ಯೋತಿರ್ನಮೋಸ್ತುತೆ. ದೀಪವನ್ನು ಬೆಳಗುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ. ಈ ಒಂದು ನಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕೆಂದು ನಮ್ಮ ಕ್ಲಸ್ಟರ್ನ ನೂತನ ಸಂಪನ್ಮೂಲ ಅಧಿಕಾರಿಗಳಾದಂತಹ ಶ್ರೀಮತಿ ಗುಲ್ಜಾರ್ ಜಾನ್ ಮೇಡಮ್ ರವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಭಾವನೆಗಳ ಕುಂಚಕ ರೇಖೆಯಲ್ಲಿ ಬಿಂಬಿಸುವನೊಬ್ಬ ಚಿತ್ರಕಾರ. ನಾನೇ ನಂಬತ್ತೆ ಬಣ್ಣಗಳ ಓಂಕಾರ. ಸುಮಧುರ ಕಂಠದಿಂದ ಹಾಡುತ್ತಾ ಮಾಡುತ್ತಿದ್ದಳು ಪಕ್ಕದಲ್ಲೇ ವಯ್ಯಾರ. ಈ ಎಲ್ಲ ಚಾಕಚಕ್ಯತೆಗೊಂದು ರಂಗಮಂದಿರ. ಅದುವೇ ನಮ್ಮ ಈ PMC ಶಾಲೆ ತಮ್ಮಡಿನಲ್ಲಿ ಎಲ್ಲಿ ನಡೆಯಲಿರುವ ಪ್ರತಿಭಾ ಪುರಸ್ಕಾರ. ಮಕ್ಕಳ, ನೀವು ದಿನ ಊಟ ಮಾಡಬೇಕಾದ್ರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಈ ವಾಕ್ಯನ ಹೇಳ್ತೀರಲ್ವಾ? ಹೇಳ್ತೀರಾ? ಆದರೆ ಈ ವಾಕ್ಯದ ಅರ್ಥ ಯಾರಿಗಾದ್ರೂ ಗೊತ್ತಾ? ಗೊತ್ತಿರುತ್ತೆ ಸಾಮಾನ್ಯಕ್ಕೆ, ಗೊತ್ತಾ? ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಈಗ ಕೇಳಿಸ್ಕೊಳ್ಳಿ. ನಾನು ಇನ್ನೊಂದ್ಸಲ ನಿಮ್ಮ ಸ್ಕೂಲಿಗೆ ಬಂದಾಗ ನೀವೆಲ್ಲ ಹೇಳಬೇಕು, ಆಯಿತಾ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಅಸತೋಮ ಸದ್ಗಮಯ ಅಂದರೆ ದೇವರೇ, ನಾವೆಲ್ಲ ಅಸತ್ಯದಲ್ಲಿ ಮುಳುಗೋದಿದ್ದೀವಿ, ಅವಾಸ್ತವಿಕತೆಯಲ್ಲಿ ಇದ್ದೀವಿ. ನಮ್ಮನ್ನು ಸತ್ಯದ ಕಡೆ, ವಾಸ್ತವ್ಯ ಕಡೆ ನಡೆಸುವಂಥ ಅರ್ಥ. ಒಂದು ವೇದಿಕೆ ಇದಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಎಲ್ಲ ಮಕ್ಕಳಿಗೂ ಕೆಲವು ಹಿತನುಡಿಗಳನ್ನು ಆಡಿದಂತಹ ನಮ್ಮ ಕ್ಲಸ್ಟರ್ನ ನೂತನ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀಮತಿ ಗುಲ್ಜಾರ್ ಜಾನ್ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು.
ನೋಡಿ ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತುಂಬಾ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದನೇ ನಡೀತು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಯಿತು ಮತ್ತು ನಾವು ಇದಕ್ಕೆ ತುಂಬಾ ಎಫರ್ಟ್ ಹಾಕಿದ್ವಿ. ತುಂಬ ಸಕ್ಸಸ್ ಆಯಿತು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಮತ್ತು ನೋಡಿ ಎಷ್ಟು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಛದ್ಮವೇಷ ಆಗಿರ್ಬೋದು ಮತ್ತು ಎಲ್ಲ ಈವೆಂಟ್ಸು ಭಕ್ತಿಗೀತೆ, ಭಾವಗೀತೆ, ಜಾನಪದ ನೃತ್ಯ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತು ನೋಡಿ ಈ ಮಕ್ಕಳಿಗೆ ಬರೀ ಪಠ್ಯ ಚಟುವಟಿಕೆನೇ ಅಲ್ದಲೆ ಈ ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಮಕ್ಕಳಿಗೆ ಮಾಡ್ತಾ ಇರ್ತೀವಿ. ಯಾಕೆಂದರೆ ಇದು ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಪ್ರತಿಭೆ ಇರುತ್ತೆ. ಅದನ್ನು ಅನಾವರಣ ಮಾಡೋಕ್ಕೋಸ್ಕರ ಈ ಒಂದು ವೇದಿಕೆ. ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ಒಂದು ಹೊಸ ವಿಡಿಯೋಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್. ಬಾಯ್.